ಮಿತ್ರರೇ ನಮಸ್ಕಾರ. ನಾವಿವತ್ತು ಸೂರ್ಯಾರಾಧನೆಯನ್ನ ಮಾಡ್ತು ಅಂತ ಹೇಳಿದ್ರೆ ನಮಗೆ ಸಿಗುವಂತಹ ಫಲಗಳೇನು, ರಿಸಲ್ಟ್ ಏನು ಅನ್ನುವಂಥದ್ದು ನೋಡೋಣ. ಮತ್ತದು ಅಲ್ಲದೆ ಸೂರ್ಯಾರಾಧನೆಯನ್ನ ಸಿಂಪಲ್ ಆಗಿ ಹೇಗೆ ಮಾಡಬಹುದು ಅನ್ನುವಂಥದ್ದು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗೆಳೆಯರೆ, ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ, ಗ್ರಂಥಗಳಲ್ಲಿ ಕಲಿಯುಗಕ್ಕೆ ಬೇರೆ ಬೇರೆ ದೇವರುಗಳನ್ನ ಆರಾಧನೆ ಮಾಡ್ತು ಅಂತ ಹೇಳಿದ್ರೆ ಕ್ಷಿಪ್ರವಾಗಿ ಅಂದ್ರೆ ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆದ್ರೆ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಏನ್ ಕಂಡುಕೊಂಡಿದ್ದು ಅಂತ ಹೇಳಿದ್ರೆ ಸೂರ್ಯನ ಆರಾಧನೆಯಿಂದ ಅತಿ ಬೇಗ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು. ಇನ್ನ ಎರಡನೆಯದಾಗಿ ಸೂರ್ಯನ ಒಂದು ಸ್ಪೆಷಾಲಿಟಿನೇ ಆತ ದೇವರು ಕೂಡ ಹೌದು. ಯಾಕೆಂತ ಹೇಳಿದ್ರೆ ಪಂಚದೇವತಾ ಆರಾಧನೆಗಳಲ್ಲಿ ಆತ ದೇವರಾಗ್ತಾನೆ. ಇನ್ನ ಆತ ಗ್ರಹನೂ ಕೂಡ ಹೌದು. ನವಗ್ರಹಗಳಲ್ಲಿ ಗ್ರಹಗಳ ರಾಜನೇ ಆಗ್ತಾನೆ. ಅದರಿಂದ ಯಾವುದೇ ಗ್ರಹ ದೋಷ ಇತ್ತು ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಗ್ರಹಗಳನ್ನ ಪೂಜೆ ಮಾಡುವಂತಹ ಒಂದು ಆಪ್ಷನ್ ಬಿಟ್ರೆ ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ ಸೂರ್ಯ ದೇವನನ್ನ ಆರಾಧನೆ ಮಾಡೋದು. ಯಾವಾಗ ಸೂರ್ಯ ದೇವನನ್ನ ಆರಾಧನೆ ಮಾಡ್ತೀವೋ, ಗ್ರಹ ರಾಜನನ್ನ, ಆಗ ಆಟೋಮೆಟಿಕ್ ಆಗಿ ಇನ್ನೆಲ್ಲ ಗ್ರಹಗಳು ಕೂಡ ಆತನ ಕಂಟ್ರೋಲ್ ಅಲ್ಲಿ ಬರ್ತವೆ ಮತ್ತು ನಮಗೆ ಅಷ್ಟು ತೊಂದರೆ ಕೊಡೋದಿಲ್ಲ. ಇದರಿಂದ ಮೂರನೇದಾಗಿ ಕಲಿಯುಗಕ್ಕೆ ಬೆಸ್ಟ್ ಪೂಜೆ ಮಾಡುವಂತಹ ದೇವರು ಅಂತ ಹೇಳಿದ್ರೆ ಸೂರ್ಯ ದೇವ. ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಎಲ್ರಿಗೂ ಏನ್ ಕಡಿಮೆ ಇದೆ ಅಂತ ಹೇಳಿದ್ರೆ ಒಂದು ದುಡ್ಡು ಕಡಿಮೆ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಆರೋಗ್ಯ ಕಡಿಮೆ ಇರುತ್ತೆ. ಪದ್ಮ ಪುರಾಣದಲ್ಲಿ ಮತ್ತು ಮತ್ಸ್ಯ ಪುರಾಣಗಳಲ್ಲಿ ಏನ್ ಬರೆದಿದ್ದಾರೆ ಅಂತ ಹೇಳಿದ್ರೆ ಆರೋಗ್ಯಂ ಭಾಸ್ಕರಂ ಇಚ್ಛತೆ ಅಂತ ಹೇಳ್ಬಿಟ್ಟು ಯಾರಿಗೆ ಆರೋಗ್ಯ ಬೇಕೋ ಅವರು ಸೂರ್ಯನನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದು. ಮತ್ತು ಎರಡನೆಯದಾಗಿ ಸೂರ್ಯನನ್ನ ಪೂಜೆ ಮಾಡದವ್ರಿಗೆ ದಾರಿದ್ರ್ಯ ಅನ್ನುವಂಥದ್ದು ಜೀವನದಲ್ಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲೂ ಸಹಸ್ರ ಜನ್ಮಗಳು ಅಥವಾ ಸಹಸ್ರ ವರ್ಷಗಳು ಆತ ಯಾವತ್ತೂ ಅನಾರೋಗ್ಯದಿಂದ ನರಳಲ್ಲ ಅಂತ ಕೂಡ ಬರೆದಿದ್ದಾರೆ. ಇದರಿಂದ ಎಲ್ಲದಕ್ಕಿಂತ ಬೆಸ್ಟ್ ಏನು ಅಂತ ಹೇಳಿದ್ರೆ ಬೇರೆಲ್ಲಾ ದೇವರುಗಳನ್ನ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕು, ಈ ರೀತಿಯಾಗಿ ಮಾಡ್ಬೇಕಾಗತ್ತೆ. ಆದ್ರೆ ಸೂರ್ಯ ದೇವ ಪ್ರತಿದಿನ ದಿನ ಬೆಳಗ್ಗೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಕಣ್ಣ ಮುಂದೆನೆ ಕಾಣಿಸ್ತಾನೆ. ಸೊ ನಮ್ಮ ಯಾವ ರೀತಿಯಾದಂತಹ ಎಮೋಷನ್ ಗಳನ್ನ ನಾವು ದೇವಸ್ಥಾನದಲ್ಲಿ ಹೊರ ಹಾಕ್ತಿವೋ ಅದೇ ರೀತಿಯಾದಂತಹ ಎಮೋಷನ್, ಭಕ್ತಿ ಭಾವಗಳನ್ನ ನಮ್ಮ ಎದುರು ಮುಂದೆ ಕಾಣುವಂತಹ ಪ್ರತ್ಯಕ್ಷ ದೈವ ಸೂರ್ಯ ಭಗವಾನನ ಮುಂದೆ ತೋರಿಸ್ತು ಅಂತ ಹೇಳಿದ್ರೆ ಸೂರ್ಯ ದೇವ ಅತಿ ಶೀಘ್ರವಾಗಿ ಎಲ್ರಿಗೂ ಅನುಗ್ರಹ ಮಾಡ್ತಾನೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಮತ್ತು ಸೂರ್ಯ ದೇವನನ್ನ ಎಷ್ಟು ಸುಲಭವಾಗಿ ಒಲಿಸ್ಕೋಬಹುದು ಅಂತ ಹೇಳಿದ್ರೆ ಕೇವಲ ಒಂದು ನಮಸ್ಕಾರ ಹಾಕ್ಬಿಟ್ರೇನೆ ಭಕ್ತಿಯಿಂದ ಆತ ಒಲ್ದು ಬಿಡ್ತಾನೆ ಅನ್ನುವಂಥದ್ದು. ಮತ್ತು ಸೂರ್ಯ ದೇವ ಯಾರ್ಯಾರಿಗೆ ಇಂಟೆಲಿಜೆನ್ಸ್ ಬೇಕು, ಬುದ್ಧಿ ಬೇಕು, ಧೀಶಕ್ತಿ ಬೇಕು, ಅದನ್ನೆಲ್ಲದನ್ನು ಕೂಡ ಸೂರ್ಯನ ಆರಾಧನೆಯನ್ನ ಮಾಡ್ತು ಅಂತ ಹೇಳಿದ್ರೆ ಕರುಣಿಸ್ತಾನೆ. ಈ ಜ್ಞಾನ ಪ್ರಾಪಂಚಿಕ ಜ್ಞಾನ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕ ಜ್ಞಾನ ಆಗಿರ್ಬೋದು. ಹಾಗಂತ ಹೇಳಿದ್ರೆ ಪ್ರಪಂಚದಲ್ಲಿ ನಿಮ್ಗೆ ದುಡ್ಡು ಮಾಡೋದಕ್ಕೆ ಏನ್ ಬೇಕು ಆ ಒಂದು ನಾಲೆಡ್ಜ್ ಅನ್ನು ಕೂಡ ಕೊಟ್ಟೆ ಕೊಡ್ತಾನೆ. ಅದರ ಜೊತೆಗೆ ಸೂರ್ಯ ದೇವ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಕೊಟ್ಟೆ ಕೊಡ್ತಾನೆ. ಮಿತ್ರರೇ, ಇಂತಹ ಸುಲಭವಾಗಿ ಮತ್ತು ಶೀಘ್ರವಾಗಿ ಒಲಿಯುವಂತಹ ಸೂರ್ಯ ದೇವನನ್ನ ಹೇಗೆ ಆರಾಧನೆ ಮಾಡೋದಾಯ್ತು ಅಂತ ಹೇಳಿದ್ರೆ ಮೊದಲನೇದೇ ಸೂರ್ಯ ನಮಸ್ಕಾರ ಪ್ರಿಯ ಅಂತ ಹೇಳಿದೆ. ಜಸ್ಟ್ ಆತನ ಮುಂದೆ ಒಂದು ನಮಸ್ಕಾರ, ದೀರ್ಘದಂಡ ನಮಸ್ಕಾರವನ್ನ ಮಾಡ್ತು ಅಂತ ಹೇಳಿದ್ರೆ ಆತ ಒಲಿತಾನೆ. ಮತ್ತು ಅದು ಅಲ್ಲದೆ ಯೋಗಾಸನದಲ್ಲಿ ಬರುವಂತಹ ಸೂರ್ಯ ನಮಸ್ಕಾರಗಳನ್ನು ಕೂಡ ಮಾಡ್ತಾರಲ್ಲ ಅವನ್ನು ಮಾಡಿದ್ರು ಸೂರ್ಯ ದೇವ ಒಲಿತಾನೆ. ಮತ್ತು ಎರಡನೇದಾಗಿ ಎಲ್ಲರೂ ಕೂಡ ಸೂರ್ಯನಿಗೆ ಆರ್ಘ್ಯವನ್ನ ಸಮರ್ಪಣೆ ಮಾಡೋದನ್ನ ಕಲ್ತ್ಕೊಂಡು ಆರ್ಘ್ಯ ಸಮರ್ಪಣೆಯನ್ನ ಮಾಡ್ತಾ ಸೂರ್ಯನನ್ನ ಒಲಿಸ್ಕೋಬಹುದು. ಮೂರನೇದಾಗಿ ಸೂರ್ಯನ ಒಂದು ನಾಮ ಜಪವನ್ನ ಮಾಡ್ತು ಅಂತ ಹೇಳಿದ್ರು ಸೂರ್ಯ ದೇವ ಒಲಿತಾನೆ. ಈ ನಾಮಗಳ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಪರ್ಟಿಕ್ಯುಲರ್ ಆಸೆ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ತಕ್ಕನಾದಂತಹ ನಾಮವನ್ನ ನೀವು ಮ್ಯಾಚ್ ಮಾಡಿಕೊಂಡು ಅದನ್ನ ಜಪ ಮಾಡ್ತು ಅಂತ ಹೇಳಿದ್ರೆ ಅದೇ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನ ಸೂರ್ಯ ದೇವನನ್ನ ಒಲಿಸ್ಕೊಳ್ಳಕ್ಕೆ ಮತ್ತೊಂದು ಸುಲಭ ಏನು ಅಂತ ಹೇಳಿದ್ರೆ ಆದಿತ್ಯ ಹೃದಯವನ್ನ ಪಠಣೆ ಮಾಡೋದು. ಇದನ್ನ ಪಠಣೆ ಮಾಡ್ತು ಅಂತ ಹೇಳಿದ್ರೆ ಬೇಗ ಸೂರ್ಯ ದೇವನನ್ನ ಸಂತೃಪ್ತಿಗೊಳಿಸಬಹುದು. ಇದನ್ನ 3 ಬಾರಿ ಪ್ರತಿದಿನ ಪಠಣೆ ಮಾಡಬೇಕಾಗುತ್ತೆ. ಮಿತ್ರ, ಇನ್ನ ನಾಲ್ಕನೆಯದಾಗಿ ಭಾನುವಾರದೊತ್ತು ಬೆಳಗ್ಗೆಯಿಂದ ಸೂರ್ಯಾಸ್ತದ ಸಮಯದವರೆಗೆ ಉಪವಾಸ ಮಾಡುವಂತದ್ದು ತುಂಬಾ ಒಳ್ಳೆಯ ರಿಸಲ್ಟ್ ಅನ್ನ ಕೊಡುತ್ತೆ. ಮಿತ್ರ, ಇದಿಷ್ಟನ್ನು ಸಣ್ಣ ಪುಟ್ಟ ಪ್ರಾಕ್ಟೀಸ್ ಅನ್ನ ಲೈಫ್ ಅಲ್ಲಿ ಅಳವಡಿಸ್ಕೊಂತು ಅಂತ ಹೇಳಿದ್ರೆ ಸೂರ್ಯನ ಅನುಗ್ರಹ ಖಂಡಿತ ನಮ್ಗೆ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾನು ಹೇಳಿದಂತಹ ಇಷ್ಟು ನಿಯಮಗಳನ್ನ ಕಡಿಮೆ ಅಂದ್ರೂ ಒಂದು 3 ಮಂತ್ಸ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಅನ್ನೋದು. ಮಿತ್ರ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.